ಉತ್ತಮವಾಗಿ ಮಾಡಲಾಗಿ ಆ ಕಾರ್ಯಕ್ಕೆ ಆ ಸ್ವಾಮಿಯ ಅನುಗ್ರಹ ದಯದಿಂದ ದಯಪಾಲಿಸಿ ನನ್ನ ಮೇಲೆ ಕರುಣ ಇಟ್ಟು ಅವನ ಪಾದ ನನ್ನ ಮಂಡೆ ಮೇಲೆ ದಾರಿ ಕೊಟ್ಟ. ಅದಕ್ಕೆ ಅದಕ್ಕೆ ಸಮಸ್ಯೆ ಏನು ಬೇಕಂತಂದ್ರೆ ಕಷ್ಟಾನಿಷ್ಠರಿಗೆ ಬಳಗಸ್ಥರಿಗೆಲ್ಲ ಸಹಾಯ ಆಗಿ ಕಾರ್ಯ ಮಾಡಿ ನನಗೆ ದಾರಿ ಕೊಟ್ಟು ಬಸವನು ಮಾಡಿಕೊಂಡು ಈ ರೀತಿಯಿಂದ ಪೂಜೆ ಪುಕ್ಕಾರ ಮಾಡುವಂತ ನನಗೆ ನೇಮನಾಮದಿಂದ ದರ್ಶನ ಕೊಟ್ಟ ಅಂತ ಹೆಸರಿರ್ತಕ್ಕಂಥ ಈ ಸ್ವಾಮಿ ಕಳೆದ 45 ವರ್ಷಗಳ ಹಿಂದೆ ಈ ಕದರಯ್ಯ, ಗಾರೇರಯ್ಯ ಹಾಗೂ ಕರಿಯಪ್ಪ ಅನ್ನೋ 3 ಜನ ಅಣ್ಣ ತಮ್ಮಂದರಿಗೆ ಈ ಸ್ವಾಮಿ ಒಂದು ಹೊಲದಲ್ಲಿ ಹುತ್ತದಲ್ಲಿ ಒಂದು ಸಾಲಿಗ್ರಾಮ ರೂಪದಲ್ಲಿ ಸ್ವಾಮಿ ಸಿಕ್ಕಿ ಉದ್ಭವ ಆಗಿ ನಂತರ ಆ ಜಾಗದಲ್ಲಿ ಒಂದು ಸಣ್ಣ ದೇವಸ್ಥಾನವನ್ನು ಕಟ್ಕೊಟ್ರೆ ಪುತ್ರ ಸಂತಾನ ಕೊಡ್ತೀನಿ ಅಂತ ಹೇಳಿದಕ್ಕೋಸ್ಕರ ಆ ಜಾಗದಲ್ಲಿ ಪುತ್ರ ಸಂತಾನ ಆದ ನಂತರ ಅದರ ಮುಂದಿನ ವರ್ಷಕ್ಕೆ ಕರಿಯಪ್ಪ ಅನ್ನೋರು ಸರ್ವೆ ಇಲಾಖೆಯಲ್ಲಿ ಇರ್ತಕ್ಕಂಥ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಂತ ವ್ಯಕ್ತಿಯವರು, ಅವರು ನಮ್ಮ ತಂದೆಯವರು, ಅವರು ಅಲ್ಲಿ ಒಂದು ಸಣ್ಣ ದೇವಸ್ಥಾನವನ್ನ ನಿರ್ಮಿಸ್ತಾರೆ. ತದನಂತರ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಕಳೆದ 45 ವರ್ಷದಿಂದನೂ ಇದೇ ರೀತಿ ಜಾತ್ರೆ ಒಂದು ಮುನೇಶ್ವರನ ಒಂದು ಅಗ್ನಿಕೊಂಡ ಪ್ರತಿ ವರ್ಷನೂ ನಡೀತಾ ಬಂದಿದೆ. ಅದರಲ್ಲೂ ಪ್ರತಿ ವರ್ಷನೂ ವಿಶೇಷ ಏನಪ್ಪಾ ಅಂದ್ರೆ ಬಸವ ಜಯಂತಿ ದಿನನೇ ಈ ಜಾತ್ರೆ ನಡೀತಕ್ಕಂಥದ್ದು. ಸಮಸ್ತ ಗ್ರಾಮಸ್ಥರು ಎಲ್ಲಾ ಸೇರ್ಕೊಂಡು ಬಹಳ ವಿಜೃಂಭಣೆಯಿಂದ ಇಲ್ಲಿ ಆಚರಿಸ್ತಾರೆ. ಸುಮಾರು ಒಂದು 100 ಮನೆ ಇಲ್ಲಿ ಇರ್ತಕ್ಕಂಥದ್ದು, ಎಲ್ಲರೂ ಸೇರ್ಕೊಂಡು ಆಚರಣೆ ಮಾಡ್ತೀವಿ. ಹಾಗೆ ಇಲ್ಲಿ ಪ್ರತಿ ವರ್ಷನೂ ಕೂಡ ದಶರಥ ರಾಮೇಶ್ವರ ವಜ್ರ ಅಂತೇಳಿ ಅಲ್ಲಿ ಕೂಡ ಹೋಗಿ ಅಲ್ಲಿನ ಪುಣ್ಯಕ್ಷೇತ್ರಕ್ಕೆ ಹೋಗಿ ಗಂಗಾಸ್ನಾನವನ್ನ ಮಾಡ್ಕೊಂಡು ಬಂದು ಇಲ್ಲಿ ನಾವು ಸನ್ನಿಧಿಯಲ್ಲಿ ಪೂಜೆಯನ್ನ ಸಲ್ಲಿಸ್ತೀವಿ. ಹಾಗೆ ಇಲ್ಲಿ ಈ ದೇವಸ್ಥಾನವನ್ನ ಈಗ ಕಳೆದ ವರ್ಷ ಇಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಲಾಯಿತು. ಎಲ್ಲ ಸಮಸ್ತ ಗ್ರಾಮಸ್ಥರೊಂದಿಗೆ ಎಲ್ಲರೂ ಸೇರ್ಕೊಂಡು ನಾವು ಇಲ್ಲಿ ಈ ಒಂದು ದೇವಸ್ಥಾನವನ್ನ ಎಲ್ಲರೂ ಸೇರಿ ಪ್ರತಿಷ್ಠಾಪನೆಯನ್ನ ಮಾಡಿದೀವಿ. ಹಾಗೆ ಇವ್ರ ಹೆಸರು ಪೂಜಾರ್ ಕದ್ರಯ್ಯ ಅಂತ ಹೇಳಿ ನಮ್ಮ ದೊಡ್ಡಪ್ಪನವರು. ಇವರು ಕಳೆದ 45 ವರ್ಷದಿಂದನೂ ಈ ಸ್ವಾಮಿಗೆ ಪೂಜೆಯನ್ನ ಸಲ್ಲಿಸ್ತಾ ಬಂದಿದ್ದಾರೆ. ವಿಶೇಷ ಏನಂದ್ರಪ್ಪ ಅಂದ್ರೆ ಈ ಪೂಜಾರರು ಇವತ್ತು ಕೂಡ ಚಪ್ಪಲಿ ಹಾಕಲ್ಲ, ಇವತ್ತು ಬೀಡಿ ಸೇದಲ್ಲ, ಹೊಗೆಸೊಪ್ಪು ಹಾಕಲ್ಲ, ಮತ್ತೆ ಯಾವುದೇ ಡ್ರಿಂಕ್ಸ್ ಇಲ್ಲ, ನಾನ್ ವೆಜ್ ಇಲ್ಲ, ಯಾವುದೇ ರೀತಿಯ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ. ಅಷ್ಟು ಬಾಳೆ ಇವತ್ತಿಗೂ ಅಷ್ಟೇ ತಟ್ಟೆಯಲ್ಲಿ ಕೂಡ ಊಟ ಮಾಡಲ್ಲ ಅವರು. ಬಾಳೆ ಎಲೆಯಲ್ಲಿ ತಿಂತಕ್ಕಂಥದ್ದು ವಿಶೇಷ, ಅಥವಾ ಅಡಿಕೆ ಎಲೆಯಲ್ಲಿ ತಿಂತಕ್ಕಂಥ ವಿಶೇಷ. ಅವ್ರ ಮನೆ ಧರ್ಮಪತ್ನಿ ಬಿಟ್ರೆ ಮಾಡಾಕೋದು ಅಂದ್ರೆ ಧರ್ಮಪತ್ನಿ ಏನು ಉಪಹಾರವನ್ನ ಫುಡ್ ಅನ್ನ ಪ್ರಿಪೇರ್ ಮಾಡ್ತಾರೆ, ಅವರು ಮಾಡಿದ್ದನ್ನ ಬಿಟ್ಟು ಬೇರೆ ಇನ್ನೆಲ್ಲೂ ಕೂಡ ಅವರು ತಿನ್ನೋದು ತುಂಬಾ ರೇರ್, ಊಟ ಮಾಡೋದಿಲ್ಲ. ಹಾಗಾಗಿ ಆ ಸ್ವಾಮಿಯನ್ನ ಅಷ್ಟು ತುಂಬಾ ಚೆನ್ನಾಗಿ ಓಲೈಸ್ಕೊಂಡಿದ್ದಾರೆ, ಹಾಗೆ ನಡ್ಕೊಂಡು ಬಂದಿದ್ದಾರೆ ಇಲ್ಲಿ ತನಕ. ಅವ್ರು ಇರೋದ್ರಿಂದನೇ ಇವತ್ತು ಸ್ವಾಮಿ ಇಲ್ಲಿ ನಮ್ಗೆ ನೆಲೆಸಿದ್ದಾನೆ ಅಂತ ಹೇಳಿ ಹೇಳ್ಬೋದು. ನಮ್ದು ಕೊರಟಗೆರೆ ತಾಲೂಕು ಕೊಳಲ ಹೋಬಳಿ ಚಿಕ್ಕದೊಳಬಡಿ ಗ್ರಾಮ. ಹೆಸರು ರಮೇಶ್ ಚಂದ್ರ ಅಂತ ಹೇಳ್ಬಿಟ್ಟು ನಾನು ಸುಮಾರು ಒಂದು 8 ವರ್ಷದಿಂದ ಬರ್ತಾ ಇದ್ದೀನಿ ದೇವಸ್ಥಾನಕ್ಕೆ. ನಮ್ಗೆ ತುಂಬಾ ಕಷ್ಟ ಇತ್ತು, ಎಲ್ಲ ಪರಿಹಾರ ಆಗಿದೆ, ಒಳ್ಳೆ ಅನುಕೂಲ ಆಗಿದೆ. ಬೋರು ಗೀರು ಎಲ್ಲ ಒಳ್ಳೆ ಅನುಕೂಲ ಆಗಿದೆ. ಹಂಗಾಗಿ ತುಂಬಾ ನಮ್ಗೆ ಈ ಮುನೇಶ್ವರ ಸ್ವಾಮಿಗೆ ಸುಮಾರು ಒಂದು 25-27 ವರ್ಷದಿಂದಲೂ ನಾವು ಹುಣಸೆಹಟ್ಟೆ ಅಂದ್ರೆ ಸಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿ ಹುಣಸೆಹಟ್ಟೆ ಗ್ರಾಮದಿಂದ ಈ ಮುನೇಶ್ವರ ಸ್ವಾಮಿಗೆ ಸುಮಾರು ಒಂದು 25-37 ವರ್ಷದಿಂದ 25-27 ವರ್ಷದಿಂದಲೂ ನಾವು ಇಲ್ಲಿಗೆ ಸ್ವಾಮಿ ನಡೆಸ್ಕೊಂತ ಇದೀವಿ. ಈಗ ನಾವು ಈ ಸ್ವಾಮಿ ನಂಬಿದ್ಮೇಲೆ ನಾವು ಪ್ರಥಮ ನಂಬಿದ್ದೇನಪ್ಪ ಅಂದ್ರೆ ನಮಗೆ ಭಾರಿ ಅನುಕೂಲತೆ ಮಾಡಿದ್ದಾನೆ. ಯಾವುದೇ ರೀತಿಯಲ್ಲಿ ನಾವ್ ಎಲ್ಲೇ ಕೆಲ್ಸಕ್ಕಂತ ಹೋದ್ರು ಕೂಡ ನಮ್ಗೇನು ಅಡೆತಡೆ ಇಲ್ದಾನೆ, ನೋವು ಅಂತ ಹಾಕದ ಇಲ್ದಾಲೆ ನಡ್ಕೊಂಡು ಹೋಗಿದೀವಿ. ಇನ್ನೂ ಒಂದು ನಂಬಬೇಕು ಅಂದ್ರೆ ನನಗೊಂದು ಬೋರ್ ಕೊರ್ಸಿದೀನಿ. ಆ ಬೋರಲ್ಲಿ 2.5 ಇಂಚು 3 ಇಂಚ್ ನೀರಿದೆ, ಚೆನ್ನಾಗ್ ಮೋಟ್ರ್ ಓಡ್ತಾ ಇದಾವೆ. ಆದ್ರೂ ಕೂಡ ಚೆನ್ನಾಗಿದ್ದೀನಿ. ಮನೆ ಕಡೆ ನಮ್ಮ ಫ್ಯಾಮಿಲಿ, ನಮ್ಮ ಬಂಧು ಬಳಗ ಎಲ್ಲ ಚೆನ್ನಾಗಿದೀವಿ ಸಹ. ಇದ್ರಲ್ಲಿ ಏನ್ ತೊಂದ್ರೆ ಇಲ್ಲ. ಸ್ವಾಮಿ ಆಶೀರ್ವಾದದಿಂದ ನಾವು ಈ ಭೂಮಿ ಮೇಲೆ ನಡ್ಕೊಂಡು ಹೋಗ್ತೀವಿ. ಕಾಂತರಾಜು ಚಿಕ್ಕಣ್ಣ ಅಂತ. ನಾವು ಇಲ್ಲಿಗೆ ಹೆಚ್ಚು ಕಮ್ಮಿ ನಾವು ಒಂದು 7-8 ವರ್ಷದಿಂದ ಬರ್ತಾ ಇದೀವಿ. ನಮ್ಗೆ ಏನಪ್ಪಾ ಅಂದ್ರೆ ಈ ದೇವರು ಮಹಿಮೆ ಏನಪ್ಪಾ ಅಂದ್ರೆ ನಮಗೆ ರಾತ್ರಿ ಎಲ್ಲ ನಿದ್ದೆ ಕೊಟ್ಟಿಲ್ಲ. ಈಗ 2 ದಿನದಿಂದ ಬರ್ಬೇಕಾಯ್ತು ನಾವು, ನಮಗೆ ರಾತ್ರಿ ಎಲ್ಲ ನಿದ್ದೆ ಕೊಟ್ಟಿಲ್ಲ. ಈ ಸ್ವಾಮಿ ನೋಡ್ಬೇಕು ಅಂತಲೇ ಹಣ್ಕಾಯಿ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗ್ಲಿಕ್ಕೆ ನಾವಿಲ್ಲಿ ಬಂದಿದ್ವಿ. ಇದರಿಂದ ನಮ್ಗೆ ಒಳ್ಳೇದಾಗೈತೆ. ಇದ್ರ ಶಕ್ತಿ ಹೇಳಕ್ ಆಗಲ್ಲ. ಇಲ್ಲಿ ಎಲ್ಲಾರು ಬಂದು, ನಾಡ್ ಜನ ಎಲ್ಲಾರು ಬಂದು
ಇಲ್ಲಿ ಒಂದು ಸ್ವಾಮಿ ದರ್ಶನ ಪಡೆದ್ರೆ ಅವ್ರಿಗೂ ಸಹ ಒಳ್ಳೇದಾಗುತ್ತೆ ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಹೆಸರು ಆಶಾ ಅಂತ, ನಾನು ಬೆಂಗಳೂರಿಂದ ಬಂದಿರೋದು. ನಾನು ಬೆಳ್ಳಾರದಲ್ಲಿ ಇಲ್ಲಿ ಮದ್ವೆ ಆಗಿರೋದು ಇಲ್ಲೇನೆ. ಆ, ಆ, ಸೊಸೆ ಈ ಬೆಳ್ಳಾರಕ್ಕೆ ಸೊಸೆ ನಾನು ಈಗ 15 ವರ್ಷದಿಂದನೂ ಈ ದೇವರಲ್ಲಿ ಭಕ್ತಿ ಪೂರ್ವಕವಾಗಿ ನಡ್ಕೋತಾ ಇದ್ದೀನಿ. ವರ್ಷದಿಂದ ವರ್ಷನೂ ದೇವಸ್ಥಾನನೂ ವೃದ್ಧಿ ಆಗ್ತಾ ಇದೆ. ಮತ್ತೆ ನಾವ್ ಏನಾದ್ರೂ ಆಸೆ ಆಕಾಂಕ್ಷೆ ಇಟ್ಕೊಂಡು ಇಲ್ಲಿ ಬಂದು ದೇವರಿಗೆ ನಡೀತಾ ಇದೀವಿ ಅಂದ್ರೆ ಅದು ಖಂಡಿತ ಈಡೇರುತ್ತೆ. ಮತ್ತೆ ಯಾವ್ದೇ ಒಂದು ಕಷ್ಟಗಳು ಬಂದಾಗ್ಲೂನು ಅದು ಕೂದ್ಲೆಳೆನಲ್ಲೇ ಅದಕ್ಕೆ ಒಂದು ಪರಿಹಾರ ಸಿಕ್ಕುತ್ತೆ. ಯಾವ್ದು ಕಷ್ಟಗಳಲ್ಲಿ ನಾವು ಸಿಕ್ಕಾಕೊಂಡ್ರುನು ಅದ್ರಿಂದ ನಮ್ಗೆ ಪರಿಹಾರ ಸಿಗ್ತಾ ಇದೆ. ಆದ್ರಿಂದ ನನ್ಗೆ ಈ ದೇವರಲ್ಲಿ ತುಂಬಾ ನಂಬಿಕೆ ಇದೆ. ಸೌಮ್ಯ ಅಂತ, ನಾನ್ ಮಧುಗಿರಿಯಿಂದ ಹನುಮನಹಳ್ಳಿ ಗ್ರಾಮದಿಂದ ಬಂದಿದ್ದೀನಿ. ನಾನ್ ಸುಮಾರು 15 ವರ್ಷದಿಂದ ಈ ದೇವ್ರಿಗೋಸ್ಕರ ನಡ್ಕೋತಾ ಇದ್ದೀನಿ. ನನ್ಗೊಂದ್ 3-4 ವರ್ಷ ಮಕ್ಳಿರ್ಲಿಲ್ಲ. ಆಗ ಬಂದು ಯಾರೋ ಹೇಳಿದ್ರು, ಈ ದೇವ್ರ ಹತ್ರ ಬಂದ್ ನಡ್ಕೊಂಡ್ಮೇಲೆ ನನ್ಗೆ ಒಂದ್ ಸಂತಾನ ಪ್ರಾಪ್ತಿ ಆಯ್ತು. ನನ್ ಮಗಳಿದ್ದಾಳೆ, ಈಗ 14 ವರ್ಷ ಅವಳಿಗೆ. ಹಂಗೆ ಈ ದೇವ್ರಿಗೆ ನಡ್ಕೊಂತಾ ಇದೀನಿ. ತುಂಬಾ ಚೆನ್ನಾಗಿ ಒಳ್ಳೇದಾಗಿದೆ ನನ್ಗೆ ಅಂತ ಹೇಳಿ ನಾವು ಹಾಸ್ಪಿಟ್ಲಿಗೆ ಹುಷಾರಿಲ್ದ ಹೋದಾಗ 1,20,000 ರೂಪಾಯಿ ಖರ್ಚು ಮಾಡಿದ್ವಿ. ಈ ದೇವ್ರಿಗೆ ಬಂದ್ಮೇಲೆ ನಡ್ಕೊಂಡ್ಮೇಲೆ ನನಗೆ ನಾನ್ ಚಿಕ್ಕ ಹುಡುಗನಿಂದ ನಡ್ಕೊಂತಾ ಇದ್ದೀನಿ. ನಾನ್ ಚಿಕ್ಕ ಹುಡುಗನಿಂದಲೂ ನಡೀತಾ ಇದ್ದೀನಿ. ಹಾಸ್ಪಿಟಲ್ ಕಾಯಿಲೆ ಅಂತ ಹೋಗ್ತೀನಿ, ಅಲ್ಲೆಲ್ಲ ನಾರ್ಮಲ್ ಬರೋದು. ಇಲ್ಲಿ ಹೋಗಿ ಕೇಳೋ ಹೊತ್ತಿಗೆ ನನಗೆ ಗುಣ ಆಗಿದೆ. ಮಾತಾಡ್ತಾ ಇದ್ದೀವಿ. ಇದು ಈ ಸ್ಥಳ ಬಂದು ಮುನೇಶ್ವರ ಅಂತ. ಇದು 45 ವರ್ಷದಿಂದನೂ ಪ್ರಸಿದ್ಧಿ ಪಡೆದಿರುವಂತ ದೇವಾಲಯ. ಏನಂದ್ರೆ ಇಲ್ಲಿ ಎಲ್ಲಾ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇನ್ನ ಪಾತ್ರರಾಗಬೇಕು. ಎಲ್ಲಾ ಭಕ್ತಾದಿಗಳು ಬೇರೆ ಬೇರೆ ಕಡೆಯಿಂದ ಬಂದು ಈ ಸ್ವಾಮಿಗೆ